ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಏನಿದೆ ಸಂಕಷ್ಟವನ್ನ ತಂದೊಡ್ಡಿದೆ. ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆ ಏನಿದೆ ಕಣ್ಣೆದುರೇ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ತಾಳಿಯನ್ನಾಡಬಿಟ್ಟು ಬೆಳೆದ ಬೆಳೆ ಮಳೆಗೆ ಮಣ್ಣು ಪಾಲಾಗಿದೆ. ನೋಡಿ, ಸಾಲ ಸೂಲ ಮಾಡಿಕೊಂಡು ರೈತರು ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ. ಆ ಬೆಳೆ ಏನಿದೆ ಕಣ್ಣೆದುರೇ ಸರ್ವನಾಶ ಆಗೋಗ್ಬಿಟ್ಟಿದೆ. ಎಲ್ಲೊಂದ್ ಕಡೆ ತಾಳಿ ಆಡಬಿಟ್ಟು ಬೆಳೆದಂತಹ ಬೆಳೆ ಮಣ್ಣು ಪಾಲಾಗಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಜಿಲ್ಲೆಯ ರೈತರ ಕಣ್ಣೀರ ಕಥೆ ಇದು. 2 ಲಕ್ಷಕ್ಕೆ ತಾಳಿಯನ್ನ ಅಡಬಿಟ್ಟು ಬಾಳೆ ಬೆಳೆಯನ್ನ ಹಾಕಿದ್ದ ರೈತ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿ ಹೋಗಿದೆ. ಬಂಗಾರದಂತ ಬೆಳೆ ಬರುತ್ತೆ ಅಂತ ಆಸೆಯಲ್ಲಿದ್ರು. ಬಂಗಾರವನ್ನ ಅಡಬಿಟ್ಟಿದ್ವಲ್ಲ, ಆ ಬಂಗಾರವನ್ನ ಈ ಬಂಗಾರದ ಬೆಳೆಯಿಂದ ವಾಪಸ್ ತರಬಹುದು ಅಂತ ಅನ್ಕೊಂಡಿದ್ರು. ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಈ ಮಳೆ. ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಮೌನವನ್ನ ವಹಿಸಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು? ಸಾಕಷ್ಟು ನಷ್ಟ ಆಗ್ತಾ ಇದೆ. ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಬೆಳೆಯಿಂದ ಬಂದಂತಹ ಒಂದು ದುಡ್ಡಿನಿಂದಲೇ ತಮ್ಮ ಜೀವನ ನಡೆಸಬೇಕು ಅನ್ನುವಂಥ ಪರಿಸ್ಥಿತಿ ಅವರಿಗೆ ಇರುವಂಥದ್ದು. ಹಾಗಾದ್ರೆ ಈ ಮಳೆ ಬಗ್ಗೆ, ಈ ಒಂದು ನಷ್ಟದ ಬಗ್ಗೆ ರೈತರು ಏನ್ ಹೇಳ್ತಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ನಾನು 2 ಎಕರೆ 2.5 ಎಕರೆ ಗೆಡ್ಡೆ ಹಾಕಿದ್ದೀನಿ. 2 ಎಕರೆ 15 ಗುಂಟೆ. ಆದರೆ ಇದರಲ್ಲಿ ಏನೂ ಸಿಗ್ತಿಲ್ಲ ಸರ್. ಈಗ ಈ 4-5 ದಿನದಲ್ಲಿ ಗಾಳಿ ಬೀಸ್ಬಿಟ್ಟು ಇನ್ನೇನು 4-5 ದಿನಕ್ಕೆ 15 ದಿನಕ್ಕೆ ಕಟಾವಬೇಕು. ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಸೋಲ ಮಾಡ್ಕೊಂಡು ನೋಡಿ, ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿದ್ರು ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋ ಸರ್? ಈ ಸರ್ಕಾರ ಏನು ಮಾಡ್ತಾಯಿದ್ದು ಸರ್? ಕಣ್ಣು ಮುಚ್ಕೊಂಡು ಕೂತಿದ್ದೆ ಸರ್. ರೈತರ ಬಗ್ಗೆ ಕಾಳಜಿನೇ ಇಲ್ವಲ್ಲ ಸರ್. ತಾಲಿ ಸಹಿತ ಮಾಡಿದ್ದೀನಿ ಸರ್ ನಾನು. ಈ ಬೆಳೆ ಮಾಡೋಕ್ಕೆ ಬರ್ತಾ ಮುಂದೆ ವರ್ಷಕ್ಕೆ ಬಿಡ್ಸ್ಕೊಳ, ಏನೋ ಒಂದು ಕತೆ ಮಾಡೋ ಅಂತಂದ್ಬಿಟ್ಟು ನಮ್ಮ ಮಗನ ಓದಿಸ್ತಾ ಇದ್ದೀವಿ. ಅವನು ಕಟ್ಟವ, ಈ ಜನಗಳಿಗೆ ಕೊಡವ, ಈ ಬಡ್ಡಿಯವರು ಕೊಡವ, ನಮ್ಮ ಮಗನ್ನೇ ಓದಿಸ್ತವ. ಊಟಕ್ಕೆ ಏನು ಮಾಡೋದು? ಇವ್ರು ಕೊಡೋದು ಒಂದು 5 kg ಏನು ಮಾಡೋಕ್ಕಾಗುತ್ತೆ ಸರ್? ಯಾವುದು ಪರಿಹಾರ ಬರ್ತಾ ಇಲ್ಲ. ಈ ಕೇಳಿ ಮಾಡ್ತಾರೆ, ಬಂದು ನೋಡ್ಕೊಂಡು ಹೋದವ್ರು, ಮೇಲ್ ಮಾಡ್ತಾರೆ, ಒಬ್ಬರು ಬಂದಿಲ್ಲ ಸರ್. ಅಧಿಕಾರಿಗಳು ಒಬ್ಬರು ಅಂದರೂ ಇಲ್ಲ. ಅದ್ಯಾರೋ ಅವರು ಮಂಜುಳಾ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ಅವೇ ಕೊಡಿ, ಅವ್ರು ಕೊಡಿ, ಇವರು ಕೊಡಿ ಅಂದ್ಬಿಟ್ಟು ಹೋದರು. ಅದನ್ನೆಲ್ಲ ತಗೊಂಡೋಗಿ ಕೊಟ್ಟಿದ್ದೀವಿ. ಇವರು ಇವತ್ತು ಕೊಟ್ರ, ನಾಳೆ ಕೊಟ್ರ, ಇನ್ನು 6 ವರ್ಷ. ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಆಗಿರೋದ್ರಿಂದ ನಮ್ಮೂರು ಒಂದರಲ್ಲೇ ಸುಮಾರು ಒಂದು 25 ಎಕರೆ ಅಂತಂದರೆ 25,000 ಕಟ್ಟೆ, ಅದಕ್ಕಿಂತ ಹೆಚ್ಚು. ಹಾಗಾಗಿ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 25,000 ಕಟ್ಟೆಗೆ ಇವತ್ತಿನ ಇದರಲ್ಲಿ 1.25 ಕೋಟಿ ಹತ್ತತ್ರ ಆಗುತ್ತೆ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಇದೇ ಥರ ಆಗಿದೆ. ಒಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಗಳು ಎಲ್ಲ ಸೇರಿಸಿದ್ರೆ ಒಂದು 70ರಿಂದ 75 ಎಕರೆ ಬರುತ್ತೆ. ಒಂದು 3ರಿಂದ 3.25 ಕೋಟಿ ನಷ್ಟ ಆಗಿರ್ಬೋದು. ಇದುವರೆಗೂ ಕೂಡ ನಮ್ಮ ಗ್ರಾಮಕ್ಕೆ ಕೆಳ ಹಂತದ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಹೊರತು, ಆದರೂ ಕೂಡ ಮೇಲಂತದ ಅಧಿಕಾರಿಗಳು ಒಬ್ಬರು ಕೂಡ ಭೇಟಿ ಕೊಟ್ಟಿಲ್ಲ. ಮೊನ್ನೆ ನಾವು ನಿರಂತರವಾಗಿ ಫೋನ್ ಮಾಡಿ ಫೋರ್ಸ್ ಮಾಡಿದ್ದಕ್ಕೆ ಮಂಜುಳಾ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಚರ್ ಆಫೀಸರಿಂದ, ಅದು ಒಬ್ಬರೇ ಬಂದಿದ್ದಾರೆ ಸರ್. ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ? ರೈತರ ಬಗ್ಗೆ ಏನು ಕಾಳಜಿ ಇದೆ? ಅವ್ರು ಅವ್ರಿಗೆ ಜಮೀನಿಗೆ ಹೋಗಬೇಕು, ಇದು ಎಷ್ಟಾಗಿದೆ, ಏನಾಗುತ್ತೆ, ಅವ್ರಿಗೆ ಮಾಹಿತಿನೇ ಇಲ್ಲ ಸರ್. ಬರ್ತಾರೆ, ಒಂದು ಫೋಟೋ ಹೊಡಿತಾರೆ, ಹೋಗಿದ್ದಾರೆ, ಒಂದು ಫಾರಮ್ ತಗೊಳ್ಳಿ, ಅರ್ಜಿ ಹಾಕಿ ಅಂತ ಹೇಳಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿರೋ ನಂದೀಶ್, ಈಗ ಮುಂಗಾರು ಪೂರ್ವ ಮಳೆ ಅಬ್ಬರ ರಾಜ್ಯದೆಲ್ಲೆಡೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಎಸ್ಪೆಷಲಿ ಚಾಮರಾಜನಗರದಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಎಲ್ಲೆಲ್ಲಿ ಎಷ್ಟು ನಷ್ಟಗಳಾಗಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸ್ಪಾಟ್ಗೆ ಬಂದು ಎಷ್ಟು ಬೆಳೆ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಏನಾದರೂ ಮಾಡಿದಾರಾ? ಅಟ್ಲೀಸ್ಟ್ ಧನಶ್ರೀ, ಚಾಮರಾಜನಗರ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ ಕಡಿಮೆ ಇದ್ರೂ ಸಹ ಬಿರುಗಾಳಿಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸುಮಾರು 800 ಎಕರೆಗೂ ಹೆಚ್ಚು ಬಾಳೆ ನಾಶ ಆಗಿದೆ. ಇನ್ನೇನು ಕೈಗೆ ಬಂದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಕೆಲವೇ ದಿನಗಳಲ್ಲಿ ಕಟಾವ್ ಆಗ್ಬೇಕಾಗಿತ್ತು. ಈ ಕಡೆ ನೇದ್ರ ಬಾಳೆ ಬೆಳಿತಾರೆ, ಅದಕ್ಕೆ ಕೇರಳದಲ್ಲಿ ಮಾರ್ಕೆಟ್ ಇದೆ. ಹಂಗಾಗಿ ಅದಕ್ಕೋಸ್ಕರನೇ ಬಾಳೆಯನ್ನ ಬೆಳಿತಾರೆ. ಸುಮಾರು 40 ರೂಪಾಯಿ kg. ಒಂದು ಎಕರೆಗೆ 4 ಲಕ್ಷ ರೂಪಾಯಿ ಸಿಗುವಂತಹ ಒಂದು ಅಂದಾಜಿತ್ತು. ಆದ್ರೆ ಸುಮಾರು 800 ಎಕರೆ ಈಗ ಬೆಳೆ ನೆಲಕ್ಕಚ್ಚಿದೆ. ಸುಮಾರು 3.5ರಿಂದ 4 ಕೋಟಿ ರೂಪಾಯಿ ನಷ್ಟ ಆಗಿದೆ. ಜೊತೆಗೆ 300-350 ಎಕರೆ ಕೃಷಿ ಬೆಳೆಗಳು ನಾಶ ಆಗಿದೆ. ಇಷ್ಟಾದ್ರೂ ಸಹ ಜನಪ್ರತಿನಿಧಿಗಳಾಗಲಿ, ಹಿರಿಯ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರಿಗೆ ಒಂದು ಸಾಂತ್ವನ ಹೇಳುವಂತಹ, ನಿಮ್ ಜೊತೆ ನಾವಿದ್ದೀವಿ, ನಿಮ್ಗೆ ಬೆಳೆ ಹಾನಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳೋ ಒಂದು ಮಾತುಗಳನ್ನು ಇದುವರೆಗೂ ಕೇಳಿ ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಕೇಳ್ತಾರೆ, ಬೆಳೆ ಹಾನಿ ಆಗಿದೆಯಾ, ಅಷ್ಟು ಮಳೆ ಹಾನಿ ಆಗಿದೆಯಾ ಅಂತ ಒಂದು ಉಡಾಫೆಯ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು, ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಮಾಹಿತಿ ಇಲ್ಲ, ಏನ್ ಬೆಳೆ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಸರ್ಕಾರ ಯಾವ ರೀತಿ ಕಾರ್ಯವೈಖರಿ ಮಾಡ್ತಾ ಇದೆ, ಮತ್ತೆ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸಿದೆ, ಜಿಲ್ಲಾಧಿಕಾರಿಗಳಿಗೆ ಅಥವಾ ಜಿಲ್ಲಾ ಉಸ್ತುವಾರಿ ಮಾಹಿತಿ ಕೊಟ್ಟಿದಾರಾ ಇಲ್ವಾ? ಯಾಕಂದ್ರೆ ನಾವು ನೆನ್ನೆ ಬೆಳೆನೇ ಆಗಿದೆಯಾ, ಅಷ್ಟು ಮಳೆ ಆಗಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಚಿವರು. ಅಂತಂದ್ರೆ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ಇಲ್ಲಿ ಚಾಮರಾಜನಗರ ಜಿಲ್ಲೆಯ ರೈತರು ಕಣ್ಣೀರಿಡ್ತಾ ಇದ್ದಾರೆ.
ತಾಳಿಯನ್ನ ಆಡ್ಬಿಟ್ಟು ಒಬ್ಬ ರೈತನ ನಾವು ಕೇಳಿದ್ವಿ, ಅದು ಎಲ್ಲಾ ರೈತರ ಕಥೆನೂ ಅದಷ್ಟೇ. ಸಾಲ ಸೋಲ ಮಾಡಿ ಬೆಳೆ ಬೆಳೆದು ಇನ್ನೇನ್ ಕೈಗೆ ಬರುತ್ತೆ, ಮಕ್ಕಳು ಓದಿಸ್ಬೋದು ಅಥವಾ ಬೇರೆ ಇನ್ನೇನ ಮನೆ ಕಟ್ಬೋದು ಅಥವಾ ಬೇರೆ ಇನ್ನೇನು ಸಾಲ ತೀರ್ಸ್ಕೋಬಹುದು ಅನ್ನೋ ಒಂದು ಆಸೆಯಿಂದ ಕಾಯ್ತಾ ಇದ್ರು. ಆದ್ರೆ ಈ ಒಂದು ಆಸೆಗೆ ಮಳೆರಾಯ ಮತ್ತೆ ಬಿರುಗಾಳಿ ಕೊಳ್ಳಿ ಇಟ್ಟಿದೆ ಅಂತ ಹೇಳ್ಬೋದು. ಓಕೆ ನಂದೀಶ್, ಇದ್ರ ಬಗ್ಗೆ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಬಡದೆಬ್ಬಿಸುವಂತ ಕೆಲಸ ನಾವು ಕೂಡ ಮಾಡ್ಬೇಕು. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.